ಸ್ಟ್ರೆಸ್ಸು, ಏನಾಯಿತು ಮಗುಗೆ, ಯಾಕೆ ಹಿಂಗೆ ಮಾಡ್ತಾನೆ, ಯಾಕೆ ಕೆಮ್ಮು ಬಂತು, ಯಾಕೆ ನೆಗಡಿ ಬಂತು, ಯಾಕೆ ಜ್ವರ ಬಂತು, ಯಾಕೆ ಲೂಸ್ ಮೋಷನ್ ಅಂತ ಈ ಕಾನ್ಸ್ಟೆಂಟ್ ಸ್ಟ್ರೆಸ್ ತೊಗೋತಾರಲ್ಲ ಪೇರೆಂಟ್ಸ್, ಮದರ್ಸು, ಸ್ಟ್ರೆಸ್ ಆ್ಯಂಗ್ಸೈಟಿ. ಆ ಸ್ಟ್ರೆಸ್ಸು ಮಗುಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ, ಗೊತ್ತಾ ನಿಮಗೆ? ನಿಮ್ಮ ಸ್ಟ್ರೆಸ್ಸು, ನಿಮ್ಮ ಆ್ಯಂಗ್ಸೈಟಿ ಮಗುಗೆ ಟ್ರಾನ್ಸ್ಫರ್ ಆಗುತ್ತೆ. ಫ್ಯೂಚರಲ್ಲಿ ಅವನು ಸ್ಟ್ರೆಸ್ಫುಲ್ ಆಗ್ತಾನೆ ವಿತೌಟ್ ಯುವರ್ ನಾಲೆಡ್ಜ್. ಅದಕ್ಕೆ ಪೇರೆಂಟ್ಸ್ ಹೆಂಗಿರಬೇಕು ಗೊತ್ತಾ ಮಕ್ಕಳ ಜೊತೆ? ನಾನ್ ಆ್ಯಂಕ್ಷಿಯಸ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ. ನಾನ್ ಆ್ಯಂಕ್ಷಿಯಸ್ ಪ್ರೆಸೆನ್ಸ್ ಅಂದರೆ ನೀವು ಇರಬೇಕು ಅವ್ರ ಜೊತೆ. ನೀವು ಸ್ಟ್ರೆಸ್ಸು ಕೊಡಬಾರ್ದು ಅವರಿಗೆ, ಬರೀ ಬಾಯಿಂದಲ್ಲ, ನಿಮ್ಮ ಮೆಂಟಲ್ ಸ್ಟ್ರೆಸ್ಸು ಟ್ರಾನ್ಸ್ಫರ್ ಆಗುತ್ತೆ, ನಿಮ್ಮ ಆ್ಯಕ್ಷನ್ಸು, ಬಿಹೇವಿಯರು, ನಾನ್ ವರ್ಬಲ್ ಕಮ್ಯುನಿಕೇಷನ್ ಟ್ರಾನ್ಸ್ಫರ್ ಆಗುತ್ತೆ. ಮಕ್ಕಳು ಸ್ಟ್ರೆಸ್ಫುಲ್ ಎನ್ವೈರ್ಮೆಂಟಲ್ಲಿ ಗ್ರೋ ಆಗ್ತಾರೆ. ಅವರಿಗೆ ಕಾರ್ಟಿಸಾಲ್, ಅಡ್ರಿನಾಲಿನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಅದೆಲ್ಲ ಸ್ಟ್ರೆಸ್ ಹಾರ್ಮೋನ್ಸ್. ಅದು ಅವರಿಗೆ ಲಾಂಗ್ ಟರ್ಮಲ್ಲಿ ಡಿಪ್ರೆಷನ್, ಆ್ಯಂಗ್ಸೈಟಿ, ಕಾಂಪ್ಲಿಕೇಟೆಡ್ ಲೈಫ್ ಕೊಡುತ್ತೆ. ದಯವಿಟ್ಟು ನೀವು ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ. ಸಣ್ಣ ಪುಟ್ಟ ನೆಗೆಟಿವ್, ಕೆಮ್ಮು, ನೆಗಡಿ, ಜ್ವರ ಎಲ್ಲರಿಗೂ ಬರುತ್ತೆ, ಎಲ್ಲ ಮಕ್ಕಳಿಗೆ ಬರಬೇಕು, ರೂಲ್ ಅದು. ಅದು ಯಾಕೆ ಬಂತು ಪದೇ ಅಂದರೆ ನೀವು ಯೋಚನೆ ಮಾಡ್ತಾ ಕಾನ್ಸ್ಟೆಂಟ್ ನಿಮ್ಮ ಮೈಂಡಲ್ಲಿ ನೆಗೆಟಿವ್, ಮಗುಗೆ ನೆಗೆಟಿವ್, ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ ನೆಗೆಟಿವಿಟಿ. ಅದು ದಯವಿಟ್ಟು ಮಾಡಬೇಡಿ. ನೀವು ಎಷ್ಟು ಹ್ಯಾಪಿಯಾಗಿರ್ತೀರೋ, ಎಷ್ಟು ಎಮೋಷನಲಿ ಬಾಂಡ್ ಮಾಡ್ತೀರೋ, ಎಷ್ಟು ಮಕ್ಕಳ ಜೊತೆ ಆಟ ಆಡ್ತೀರೋ, ಎಷ್ಟು ಪಾಸಿಟಿವ್ ಥಿಂಕಿಂಗ್ ಮಾಡ್ತೀರೋ, ನಿಮ್ಮ ಮಕ್ಕಳು ಅಷ್ಟು ಪಾಸಿಟಿವ್ ಆಗ್ತಾರೆ. ಪ್ರೂವನ್ ಸೈನ್ಸ್ ಇದು, ನಾನು ಹೇಳ್ತಿಲ್ಲ. ಸೊ ಇವತ್ತಿಂದ ಚೇಂಜ್ ಯುವರ್ ಅಪ್ರೋಚ್, ಚೇಂಜ್ ಯುವರ್ ಪರ್ಸ್ಪೆಕ್ಟಿವ್. ಕುತ್ಕೊಳ್ಳಿ, ಆಟಾಡಿ, ಹೈಫೈ ಕೊಡಿ, ಹೊರಗೋಗಿ ಪಿಲ್ಲೋ ಫೈಟ್ ಮಾಡಿ, ಉಲ್ಡಾಡಿ, ನಗ್ತಾ ಇರಿ. ಸಣ್ಣ ಪುಟ್ಟ ನೆಗಡಿ ಕೆಮ್ಮು, ಗೆಟ್ ಲಾಸ್, ಐ ಡೋಂಟ್ ಕೇರ್ ಅನ್ನಿ. ವಿತಿನ್ ನೆಕ್ಸ್ಟ್ ಫ್ಯೂ ಇಯರ್ಸ್ ಯು ವಿಲ್ ಸಿ ಸಚ್ ಎ ಫಿನಾಮಿನಲ್ ಟ್ರಾನ್ಸ್ಫಾರ್ಮೇಷನ್ ಇನ್ ಯುವರ್ ಚೈಲ್ಡ್. I guarantee you, you change, your child will change.